ಈಗೇನ್ ಯೋಚನೆ ಮಾಡ್ತಿದ್ದೀರಾ? ರಂಜಿತ್ ನಂತವ್ರು 10 ಜನ ಬಂದ್ರು ಇವ್ರನ್ನೇನು ಮಾಡಕ್ಕಾಗಲ್ಲ. ಅಂತವ್ರೊಬ್ಬರನ್ನ ನಿನಗ್ ಪರಿಚಯ ಮಾಡಿಸ್ತೀನಿ. ರಘುನಂದನ್, ಹಲೋ. ಟಿವಿನಲ್ಲೀಗ ದೊಡ್ಡ ಬಾಂಬ್ ಸಿಡಿಯುತ್ತೆ. ನಮ್ಮನೆ ಟಿವಿಲ? ಹೌ ನೈಸ್. ನಿಮ್ ಮನೇಲೆ ಅಲ್ವೇ, ಇಡೀ ರಾಜ್ಯದಲ್ಲೇ ಕಿಚ್ಚತ್ಕೊಂಡ್ ಬಿಡುತ್ತೆ. ನೀನ್ ಮಾಡ್ಬೇಕಾಗಿರೋದು 10 ನಿಮಿಷ ಬಿಟ್ಟು ಟಿವಿ ಆನ್ ಮಾಡೋದು. ಟಿವಿ ಆನ್ ಮಾಡೋದನ್ನ ಮರಿಬೇಡ. ಏನ್ ರಂಜಿತ್, ಯಾಕೆ ಗಾಬರಿಲಿದ್ದೀರಾ? ವಿಷಯ ಆಗಿದೆ ಮಾವ. ಏನಾಯ್ತು? ಅಲ್ಲಿ ರೋಡಲ್ಲಿ ಇದೀಗ ಬಂದ ಸುದ್ದಿ, ರಾಜ್ಯದಲ್ಲಿ ಸೆಲೆಬ್ರಿಟಿಗಳ ವಿವಾಹ ವಿಚ್ಛೇದನ ಮುಗಿಲು ಮುಟ್ಟಿದೆ. ಒಂದಾದ ಮೇಲೆ ಒಂದು ಕೇಸ್ಗಳು ಜಾರಿಗೆ ಬರ್ತಾ ಇದೆ. ರಾಜ್ಯದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳ ಮನೆ ಒಡೆಯೋ ಕೆಲಸ ನಡೀತಾ ಇದೆ. ಇದೊಂದು ವ್ರತ ಏನೋ ಅನ್ನೋ ಹಾಗೆ ಒಬ್ಬರನ್ನು ನೋಡಿ ಒಬ್ಬರು ಅನುಕರಿಸ್ತಾ ಇರೋ ಹಾಗಿದೆ. ಈಗಷ್ಟೇ ಮುಗಿದ ಪ್ರಕರಣ ಇನ್ನೂ ಹಸಿಯಾಗಿರೋವಾಗಲೇ ಮತ್ತೆ ಅಂತದೇ ಇನ್ನೊಂದು ಪ್ರಕರಣ. ಈ ಬಾರಿ ವಿವಾದದಲ್ಲಿ ಸಿಲುಕಿರೋರು ರಾಜ್ಯದ ಪ್ರತಿಷ್ಠಿತ ರಾಜಕೀಯ ವ್ಯಕ್ತಿಯಾದ ಸೂರ್ಯ ರಾಜಶೇಖರ್ ಅವರು. ಸೂರ್ಯ ಅವರು ತಮ್ಮ ವಿವಾಹ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ. ಆಶ್ಚರ್ಯ ಹಾಗೂ ಪ್ರಶ್ನೆ ಅಂತಂದ್ರೆ, ಈ ವಯಸ್ಸಿನಲ್ಲಿ ಇದು ಬೇಕಿತ್ತು ಅಂತಾರೆ ಸೂರ್ಯ ಅವರು. ಅದಕ್ಕಾಗಿ ಕೋರ್ಟ್ ಮೆಟ್ಲು ಹತ್ತಿದ್ದಾರೆ ಹಾಗೂ ಅವರ ಧರ್ಮಪತ್ನಿ ಆರತಿ ಅವರಿಗೆ ವಿಚ್ಛೇದನ ಕೊಡಲು ಮುಂದಾಗಿದ್ದಾರೆ. ವಿಷಯ ಇಷ್ಟೇ ಆಗಿದ್ರೆ ನಾವು ಸುದ್ದಿ ಮಾಡ್ತಿರ್ಲಿಲ್ಲ ವೀಕ್ಷಕರೇ. ಆದರೆ ಇದರ ಹಿಂದೆ ನಡೆದ ಘನಘೋರ ಘಟನೆ ಹಾಗೂ ಆರತಿ ಅವರ ಮೇಲೆ ನಡೆದ ದೌರ್ಜನ್ಯ ನಮ್ಮನ್ನ ಸುದ್ದಿ ಮಾಡಲು ಪ್ರೇರೇಪಿಸಿದೆ. ಇವತ್ತಿನ ಈ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಆರತಿ ಹಾಗೂ ಸೂರ್ಯ ವಿಚ್ಛೇದನದ ಬಗ್ಗೆ ಒಂದು ಸ್ಟೋರಿ ಮಾಡಿದ್ದಾರೆ. ಆರತಿಯ ಬಾಳಲ್ಲಿ ಮಬ್ಬಾದ ಸೂರ್ಯ. ನಿರಂತರವಾಗಿ ನೋಡುತ್ತೀರಿ ನಮ್ಮ ವಾಹಿನಿಯನ್ನ, ಬಿಸಿ ಬಿಸಿ ಸುದ್ದಿಯಾಗಿ. ಆರತಿ ಹಾಗೂ ಸೂರ್ಯ ಅವರ ವಿಚ್ಛೇದನದ ಹಿಂದಿನ ದಾರುಣ ಕತೆ ಬ್ರೇಕ್ನ ನಂತರ. ಯಾರು ಇದನ್ನೆಲ್ಲ ಮಾಡಿಸ್ತಾ ಇರೋದು? ಏನಿದೆಲ್ಲ ಮಾವ, ಅದನ್ನೇ ಹೇಳೋದಕ್ಕೆ ಬಂದಿದ್ದು ನಾನು. ಒಂದ್ ನಿಮಿಷ, ಮುಂದೆ ಏನಾಗುತ್ತೆ ನೋಡೋಣ. ಕಾಯ್ಕೊಂಡಿರ್ತೀರಲ್ಲ ಇದಕ್ಕೆಲ್ಲ ನೀವು, ಅಥವಾ ಇದರಿಂದ ನಿಮ್ ಕೈ ಮಾಡಿದ್ಯಾ ಹೇಗೆ? ನಮ್ಮನ್ ಕಂಡ್ರೆ ಯಾರಿಗೆ ಹಾಕಲ್ವಾ ಅವ್ರೆ? ಯಾರಿಗೆ ನಿನ್ ಕಂಡ್ರೆ ಆಗಲ್ಲ? ಅಯ್ಯೋ, ನಾನೇನ್ ಮಾಡ್ದೆ? ನನ್ ಮನೆಯಿಂದ ಹೊರಗೆ ಹೋಗಿಲ್ಲಪ್ಪ. ಅದು ಅಲ್ಲದೆ ಟಿವಿನಲ್ಲಿ ಇದನ್ನೆಲ್ಲ ಹಾಕ್ಸೋ ಅಷ್ಟು ಶಕ್ತಿ. ಅವ್ರ ವಿಷಯ ಬಿಡಿ ರಂಜಿತ್, ಯಾರಿದನ್ನೆಲ್ಲ ಮಾಡ್ತಿರೋದು? ಮಾವ, ಮೋಸ್ಟ್ಲಿ ಭೈರವಿ ಇದಾರಲ್ಲ, ಭೈರವಿನ ಇರ್ಬೋದು, ಇನ್ಯಾರ ಇರ್ಬೋದು. ನನಗನ್ಸುತ್ತೆ ಇದನ್ನ ಮಾಡ್ತಿರೋದು ಆರ್ತಿನೇ. ಸೂರ್ಯ ಅವ್ರೆ, ಸಲ ತಪ್ಪಿಡೋಕೆ ಆಗುತ್ತೆ ರಂಜಿತ್. ಒಂದ್ ನಿಮಿಷ, ಶುರುವಾಯ್ತು. ಏನಂದ್ರೆ ನೋಡೋಣ. ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ಈಗ ನಾವು ಆರತಿ ಹಾಗೂ ಸೂರ್ಯ ಅವರ ವಿವಾಹ ವಿಚ್ಛೇದನದ ಹಿಂದೆ ಇರುವ ದಾರುಣ ಕಥೆಯನ್ನ ತೆರೆದಿಡ್ತಾ ಇದ್ದೀವಿ. ಆರತಿಯ ಬಾಳಲ್ಲಿ ಮಬ್ಬಾದ ಸೂರ್ಯ. ಇದರ ಫಲಾನುಭವಿಗಳು ಅಂದ್ರೆ ಈ ಕಷ್ಟನ, ದೌರ್ಜನ್ಯನ ಕಣ್ಣಾರೆ ಕಂಡ ಆರತಿಯವರ ಸುಪುತ್ರ ಆದಿತ್ಯ ಇಂದು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ.
ನಮಸ್ಕಾರ ಆದಿತ್ಯ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಹೇಳಿ ಆದಿತ್ಯ ಅವರೇ, ನಿಮ್ಮ ತಾಯಿ ಈ ವಯಸ್ಸಿನಲ್ಲಿ ವಿವಾಹ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ, ಅದು ನಿಮ್ಮ ಮದುವೆ ಮುಂದೆ ಇಟ್ಕೊಂಡು. ಏನ್ ಮಾಡ್ಬೇಕು ಅಂತ ಹೊರಟಿದ್ದಾನೆ ಅಲ್ಲಿ. ನನ್ನ ಮರವಿನ ಪೂರ್ತಿಯಾಗಿ ಕಳಿಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಇದು ನಿಮಗೆ ಎಷ್ಟು ಕಿರಿಕಿರಿ ಉಂಟು ಮಾಡಿದೆ? ತುಂಬ ಉಂಟು ಮಾಡಿದೆ ಸರ್. ಎಲ್ಲರೂ ಕೇಳ್ತಾರೆ ನಿಮ್ಮ ತಾಯಿ ಡಿವೋರ್ಸ್ ಆಗ್ತಿದಾರ ಅಂತ, ಆದ್ರೆ ಯಾರಿಗೆ ಯಾಕೆ ಅರ್ಥ ಆಗ್ತಿಲ್ಲ. ನಮ್ಮ ತಾಯಿ ಡಿವೋರ್ಸ್ ಆಗ್ತಿರೋದಲ್ಲ, ಡಿವೋರ್ಸ್ ಕೊಟ್ಟಿರೋದು. ಯಾರಿಗೆ ಏನು ಅಂತ ಹೇಳ್ಕೊಳ್ಳಿ ಸರ್. ನಾನು ಯೋಚನೆ ಮಾಡಬೇಡಿ, ಅದನ್ನ ಜನರಿಗೆ ತಲುಪಕ್ಕೆ ಅಂತಾನೆ ನಮ್ಮ ಚಾನಲ್ ಇರೋದು, ಅದಕ್ಕೆ ಅಂತಾನೆ ಇವತ್ತು ನಿಮ್ಮನ್ನು ಇಲ್ಲಿ ಕರೆಸಿರೋದು. ಹೇಳಿ, ನಿಮ್ಮ ತಾಯಿಯವರ ವಿವಾಹ ವಿಚ್ಛೇದನದ ಹಿಂದಿನ ಕತೆ. ಇಡೀ ಪ್ರಪಂಚಕ್ಕೆ ಗೊತ್ತು ಸರ್, ನಮ್ಮ ತಾಯಿ ಸೂರ್ಯ ಅವ್ರನ್ನ ಪುನರ್ವಿವಾಹ ಆದ್ರು ಅಂತ. ನಮ್ಮ ತಂದೆ ಶಶಾಂಕ್ ಸರಿ ಇಲ್ಲ ಅಂತ ಅವರಿಂದ ದೂರ ಆದ್ರು. ಆಗಿಂದ ನಾನು ತುಂಬಾ ಚಿಕ್ಕ ಹುಡುಗ ಸರ್. ನಮ್ಮ ತಾಯಿ ಹೇಗೋ ನನ್ನ ಸಾಕ್ತಾ ಇದ್ರು. ಸೂರ್ಯ ಅವರು ನಮ್ಮ ತಾಯಿ ರೂಪ ನೋಡಿ ಅವ್ರನ್ನ ಪುನರ್ವಿವಾಹ ಆದ್ರು. ನಮ್ಮ ತಾಯಿ ನಿಜವಾಗ್ಲೂ ಅವ್ರಿಗೆ ಪ್ರೀತಿ ಇದೆ ಅಂತ ನಂಬ್ಕೊಂಡು ಅವ್ರನ್ನ ಮದ್ವೆ ಆದ್ರು. ತುಂಬಾ ಕೆಟ್ಟಾಗಿ ನಡ್ಕೊಂಡ್ರು ಸರ್ ಆ ಮನೆಯವ್ರು ನನ್ನ ಜೊತೆ. ಇದರಿಂದ ನಮ್ಮ ತಾಯಿಗೆ ನೋವು ಉಂಟಾಗಿ ಅವರಿಂದ ದೂರ ಆದ್ರು. ಕಷ್ಟಪಟ್ಟು ತುಂಬಾ ವರ್ಷ ಸಾಕಿದ್ರು ಸರ್. ಮತ್ತೆ ಸೂರ್ಯ ಅವ್ರು ಬಂದ್ರು, ಸಂಸಾರ ಮಾಡೋಣ, ಚೆನ್ನಾಗಿರೋಣ ಅಂತ. ಅಲ್ಲಿಂದ ಸರ್ ನಮ್ಮ ತಾಯಿ ಮೇಲೆ ದೌರ್ಜನ್ಯ ಶುರು ಆಯ್ತು. ದೌರ್ಜನ್ಯ, ಹೆಣ್ಣಿನ ಮೇಲೆ ಗಂಡಸಿನ ದೌರ್ಜನ್ಯ ನಿರಂತರವಾಗಿ ಸಾಗ್ತಾ ಇದೆ. ಅದು XMLA ಸೂರ್ಯ ಅವ್ರ ಮನೆಯಲ್ಲೂ ನಡೀತು. ದೌರ್ಜನ್ಯ ಅಂತಲ್ಲ, ಹೇಳಿ ಯಾವ ರೀತಿ ದೌರ್ಜನ್ಯ? ಚುಚ್ಚು ಮಾತು ಸರ್ ಅವ್ರ ಮನೇಲಿ ಎಲ್ಲಾರ್ದು. ಎಲ್ಲಾರ್ದು ಅಂದ್ರೆ ಯಾರೆಲ್ರು? ಸೂರ್ಯ, ಆರ್ಯ, ಗಾಯತ್ರಿ. ಸೂರ್ಯ ಅವರಂತೂ ನಮ್ಮ ತಾಯಿನ ಕಾಲ್ ಕಸದ ತರ ನೋಡ್ತಾ ಇದ್ರು. ಅಲ್ಲಿರೋರು ಜವಾಬ್ದಾರಿಯಿಂದ ನಡ್ಕೋಬೇಕಾಗಿತ್ತು, ಆದ್ರೆ ಇವ್ರೇನು ಮಾಡಿದ್ದು? ಆ ಆಂಕರ್ ಅವನ ಹೆಂಡತಿ ಜೊತೆ ಸರಿಯಾಗಿದ್ದಾನೆ ಕೇಳಿ. ಇಡಿಯಟ್! ಇವ್ನು ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ? ಸೂರ್ಯ ಯಾವತ್ತೂ ನನ್ನ ಹತ್ರ ಆ ರೀತಿ ನಡ್ಕೊಂಡಿಲ್ಲ. ಆರತಿಯವರ ಮೇಲೆ ಯಾವ ರೀತಿ ದೌರ್ಜನ್ಯ ನಡೀತು? ಸೂರ್ಯ ಅವರು ಡೈವರ್ಸ್ ಪಿಟಿಷನ್ ಅಲ್ಲಿ ಯಾವ ಯಾವ ಆರೋಪಗಳನ್ನು ಮಾಡಿದ್ದಾರೆ? ಇವರ ದಾಂಪತ್ಯ ಯಾವ ಹಾದಿಯಲ್ಲಿ ಸಾಗ್ತಾ ಇದೆ? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಸೂರ್ಯ ಅವ್ರನ್ನ ನಮ್ಮ ಸ್ಟುಡಿಯೋಗೆ ಕರೆಸೋ ಪ್ರಯತ್ನ ಮಾಡ್ತೀವಿ. ಅದಕ್ಕೂ ಮುಂಚೆ ಸೂರ್ಯ ಅವ್ರನ್ನ ದೂರವಾಣಿ ಮೂಲಕ ಸಂಪರ್ಕಿಸೋಣ. ಅವರೇನು ಹೇಳ್ತಾರೆ ಕೇಳೋಣ. ಪ್ಲೀಸ್ ಫೋನ್ ತಗೋಬಿಡಿ ಪ್ಲೀಸ್. ಬಿಡಿ ರಂಜಿತ್, ನಾನು ಮಾತಾಡ್ತೀನಿ. ಅವ್ನು ಹೇಳ್ತಿರೋದಿಲ್ಲ ಸುಳ್ಳು ಅಂತ ಹೇಳ್ತೀನಿ. ಬೇಡ ಬೇಡ, ಈಗ ನೀವು ಮಾತಕ್ಕೆ ಸಿಕ್ಕಿದ್ರೆ ಅವ್ರು ಹೇಳ್ತಿರೋದಕ್ಕೆ ಪುಷ್ಟಿ ಕೊಟ್ಟಾಗುತ್ತೆ. ಬೇಡ ಪ್ಲೀಸ್. ರಂಜಿತ್, ಅವ್ರಿಗೆ ಮಾತಾಡ್ಬೇಕು ಅಂತ ಅನ್ಸಲ್ಲ, ಅವ್ರು ಮಾತಾಡ್ಲಿ. ಅದೇನ್ ಹೇಳ್ಬೇಕು ಅನ್ಕೊಂಡಿರೋ ಹೇಳಿ. ನೀವು ಬಾಯ್ ಮುಚ್ಕೊಂಡ್ರಿ ಸ್ವಲ್ಪ. ಪ್ಲೀಸ್ ಫೋನ್ ತಗೋಬಿಡಿ ಪ್ಲೀಸ್. ಸೂರ್ಯ ಅವರು ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ನಾವು ನಿರಂತರವಾಗಿ XMLA ಸೂರ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬಹುಶಃ ಅವ್ರಿಗೆ ನಮ್ಮ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ. ಯಾರಿಗಿಷ್ಟ ಇರುತ್ತೆ ಸರ್? ತಪ್ಪು ಮಾಡಿದವ್ರಿಗೆ ತಾನೆ ಈ ರೀತಿ ಭಯ, ಅಳುಕು ಎಲ್ಲ ಇರೋದು. ನಿಮ್ಮ ಅಪ್ಪ ಕಣ ತಪ್ಪು ಮಾಡಿರೋದು. ಆಗಲ್ಲ ರೀ ಸಮಾಧಾನವಾಗಿರೋಕೆ. ಸೂರ್ಯ ಅವ್ರಿಗೆ ಆತಂಕ ಇದೆ. ಅವ್ರು ತಪ್ಪು ಮಾಡಿರೋದು ಸ್ಪಷ್ಟವಾಗ್ತಾ ಇದೆ. ಸೂರ್ಯ ಅವರು ನಮ್ಮ ಸಂಪರ್ಕಕ್ಕೆ ಸಿಗೋವರೆಗೂ ಆದಿತ್ಯ ಅವ್ರ ಜೊತೆ ನಮ್ಮ ಮಾತು ಮುಂದುವರ್ಸೋಣ. ಹೇಳಿ ಆದಿತ್ಯ, ನಿಮ್ಮ ತಂದೆ ಅವರು? ನಮ್ಮ ತಂದೆ ಅಲ್ಲ ಸರ್ ಅವರು. ಆಗ ನಡ್ಕೊಂಡಿಲ್ಲ ಅವ್ರು ನನ್ನ ಜೊತೆ. ಲೋಫರ್, ಬಾಯಿಗೆ ಬಂದಂಗೆ ಮಾತಾಡ್ತಿಯಲ್ಲೋ. ನೋಡ್ರಿ ಹೇಗೆ ಮಾತಾಡ್ತಿದ್ದಾನೆ ಅಂತ. ಬಾಯಿಗೆ ಬಂದಂಗೆ. ನಾನು ಅವನನ್ನು ಪ್ರೀತಿ ಇಲ್ವಂತೆ. ಎಷ್ಟು ಪ್ರೀತಿಯಿಂದ ಸೂರ್ಯ ಅವ್ರನ್ನ ನೋಡ್ಕೊಂಡಿದ್ದಾರೆ. ನೋಡಮ್ಮ, ಏನ್ ಸುಳ್ಳು ಸುಳ್ಳು ಮಾತಾಡ್ತಾ ಇದ್ದಾನೆ ನಾನು. ಅವ್ರು ಹೊಡೆದ್ಬಿಟ್ರು ಅನ್ನೋದು ಅವ್ರ ಮನ್ಸಲ್ಲಿ ನಿಂತು ಹೋಗ್ಬಿಟ್ಟಿದೆ ಕಣೆ. ನೋಡಿ ವೀಕ್ಷಕರೇ, ಆಧುನಿಕ ಸಮಾಜದಲ್ಲಿ ನಡೆಯಬಹುದಾದ ಘೋರ ಘಟನೆ. ತಾಯಿ ಮದುವೆ ಆದ ಗಂಡ
ಇವ್ರಿಗೆ ತಂದೆ ಆಗಲೇ ಇಲ್ಲ. ಮೊದಲನೇ ಮದುವೆಯಿಂದ ಪಡೆದ ಮಗು ಇವರು. ಇವ್ರ ನೋವು ಆ ತಾಯಿಗೆ ಅರ್ಥನೇ ಆಗಲಿಲ್ವಾ? ಹೇಳಿ ಆದಿತ್ಯ ಅವರೇ, ನಿಮ್ಮ ತಾಯಿ ಪುನರ್ವಿವಾಹ ಆಗಕ್ಕೆ ಮುಂಚೆ ನಿಮ್ಮನ್ನು ಕೇಳಿದ್ರ? ನಿಮಗೆ ಬೇಜಾರಾಗ್ಬೋದು ಅಂತ ಅವ್ರಿಗೆ ಅನ್ನಿಸ್ಲೇ ಇಲ್ವಾ? ನನಗಿನ್ನ ತುಂಬ ಚಿಕ್ಕ ಹುಡುಗ ಸರ್. ನನಗೆ ಒಳ್ಳೆ ಜೀವನ ಸಿಗುತ್ತೆ, ಒಳ್ಳೆ ಸ್ಕೂಲಲ್ಲಿ ಓದಿಸ್ಬೋದು, ನನ್ನನ್ನು ತಮ್ಮ ಸ್ವಂತ ಮಗನ ಥರ ನೋಡ್ಕೊತಾರೆ ಅಂತ ನಮ್ಮ ತಾಯಿ ಮದುವೆ ಆದರು. ನನಗೋಸ್ಕರ ನಮ್ಮ ತಾಯಿ ಮದುವೆ ಆದರು. ಆದ್ರೆ ಎಂಥ ದೊಡ್ಡ ತಪ್ಪು ಮಾಡಿದ್ರು ಅಂದರೆ ಇಡೀ ಜೀವನ ನನ್ನಿಂದಾಗಿ ಕಷ್ಟ ಅನ್ಭವಿಸಂಗೆ ಆಯ್ತಲ್ಲ ಅನ್ನೋದೇ ನನ್ನ ಫೀಲಿಂಗು ಸರ್. ಬಹಳ ನೋವಾಗುತ್ತೆ ವಿಷಯ ಕೇಳಿ. ಒಂದು ಹೆಣ್ಣು ತನ್ನ ಮಗುವಿಗಾಗಿ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಇದು ನಿದರ್ಶನ. ಆದಿತ್ಯ ಅವರೇ, ನೀವು ಆ ಮನೆ ಯಾಕೆ ಬಿಟ್ಟು ಬಂದ್ರಿ? ತುಂಬಾ ಕಷ್ಟ ಇತ್ತು ಸರ್. ಆ ಮನೇಲಿ ತುಂಬಾ ಹಿಂಸೆ ಕೊಡೋರು. ಅದನ್ನೆಲ್ಲ ಸಹಿಸ್ಕೊಳಕ್ಕಾಗದೆ ನಾನು ನಮ್ಮ ತಾಯಿನ ಹೊರಗಡೆ ಕರ್ಕೊಂಡ್ ಬಂದೆ. ಆ ಸುಖ ಸಂತೋಷ ಇಲ್ಲದೆ ಇದ್ರೂ ಪರವಾಗಿಲ್ಲ, ಆಟೋ ಓಡಿಸಿ ಜೀವನ ಮಾಡಿದ್ರು ಪರವಾಗಿಲ್ಲ, ಇವತ್ತು ನಮ್ಮ ತಾಯಿನ ಸುಖವಾಗಿಟ್ಟಿನಿ ಸರ್ ನಾನು. ಆದ್ರೂ ಭಯ. ಪ್ರತಿದಿನ ಬೆಳಗ್ಗೆ ಎದ್ರೆ ನಮ್ಮ ತಾಯಿಗೆ ತನ್ನ ಗಂಡ ಏನ್ ಹೇಳ್ತಾನೋ, ಯಾವಾಗ ಎಲ್ಲಿ ಹಲ್ಲೆ ನಡೆಯುತ್ತೋ. ಒಂದ್ ನಿಮಿಷ. ಹಲ್ಲೆ ಅನ್ನೋ ಪದ ಉಪಯೋಗಿಸಿ. ಅಂದ್ರೆ ದೈಹಿಕವಾಗಿ ಹಲ್ಲೆ ನಡೀತಿತ್ತ? ಅವ್ರ ಅತ್ತೆ ಸೂರ್ಯ ಅವರು ಅವ್ರನ್ನ ಹೊಡೆದು ಮಾಡ್ತಿದ್ದ? ಹೆದರ್ಬೇಡಿ, ಹೇಳಿ ಆದಿತ್ಯ ಅವರೇ, ನಾವು ನಿಮ್ ಜೊತೆಗಿದ್ದೀವಿ. ಇಡೀ ಮಾಧ್ಯಮದ ಸಂಪೂರ್ಣ ಸಹಕಾರ ನಿಮಗಿದೆ. ಹಲ್ಲೆ ಅಂತಂದ್ರೆ ಹೊಡಿತಿದ್ದ? ಹೇಳಿ ಆದಿತ್ಯ ಅವರೇ, ಹೊಡಿತಿದ್ರಾ? ಹೌದು ಸರ್. ಅವ್ರ ಮಗ ಹೇಳ್ತಿದ್ದ. ಈಗ ಮತ್ತೊಮ್ಮೆ ಸೂರ್ಯ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡೋಣ. ಅವ್ರೇನು ಹೇಳ್ತಾರೆ ಕೇಳೋಣ. ಫೋನ್ ತಗೋಬಿಡ್ರಿ. ಈ ಬಾರಿ ಸಂಪರ್ಕದಲ್ಲೂ ನಾವು ಸೋತಿದ್ದೀವಿ ವೀಕ್ಷಕರೇ. ಇದು ನಮಗೆ ಮತ್ತೆ ಮತ್ತೆ ಸ್ಪಷ್ಟಪಡಿಸ್ತಾ ಇದೆ, ಸೂರ್ಯ ಅವ್ರದ್ದು ತಪ್ಪಿದೆ, ಅವ್ರ ಹೆಂಡತಿ ಮೇಲೆ ದೌರ್ಜನ್ಯ ಮಾಡಿದ್ದಾರೆ, ಹೊಡೆದಿದ್ದಾರೆ. ಅದನ್ನು ಎದುರಿಸೋ ತಾಕತ್ತಿಲ್ಲದೆ ನಮ್ಮ ಫೋನ್ ಅವಾಯ್ಡ್ ಮಾಡ್ತಿದ್ದಾರೆ. ಆದಿತ್ಯ ಅವರೇ, ನಿಮ್ಮ ತಂದೆಯವರು, ಸಾರಿ, ನಿಮ್ಮ ತಾಯಿಯ ಗಂಡ ಯಾಕೆ ಫೋನ್ ಅವಾಯ್ಡ್ ಮಾಡ್ತಿದ್ದಾರೆ? ಹೇಗೆ ತಗೋತಾರೆ ಸರ್? ಫೋನ್ ತಗೊಂಡು ಏನಂತ ಹೇಳ್ತಾರೆ ಹೇಳಿ? ಹೌದು, ಆರ್ತಿ ಅವ್ರಿಗೆ ನಾನು ಹಿಂಸೆ ಕೊಡ್ತಿದ್ದೆ ಅಂತ ಒಪ್ಕೋತಾರ? ಸತ್ಯ ಯಾವಾಗಲೂ ಹಾಗೆ ಸರ್. ಇನ್ನೊಬ್ರು ಮುಂದೆ ಒಪ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಮುಜುಗರ ಆಗುತ್ತೆ. ಸೂರ್ಯ ಅವರು ಈ ರೀತಿ ಅಂದ್ರೆ ಯಾರು ನಂಬೋದಿಲ್ಲ. ಅವ್ರು ನೋಡೋದಕ್ಕೆ ತುಂಬಾ ಒಳ್ಳೆಯವರು, ಆದ್ರೆ ಅವ್ರ ನಿಜವಾದ ರೂಪ ನನಗೆ ಮತ್ತೆ ನಮ್ಮ ತಾಯಿಗೆ ಮಾತ್ರ ಗೊತ್ತು ಸರ್. ನಮ್ಮ ತಾಯಿಗೆ ಅನ್ಯಾಯ ಆಗಿದೆ ಸರ್. ಅದನ್ನ ನನ್ನ ಕೈ ಸಹಿಸ್ಕೊಳಕ್ಕಾಗ್ಲಿಲ್ಲ. ಅದಕ್ಕಾಗಿ ನಮ್ಮ ತಾಯಿನ ಮನೆಯಿಂದ ಹೊರಗಡೆ ಕರ್ಕೊಂಡ್ ಬಂದೆ. ಅವ್ರ ಸಮಾಸನೆ ಬೇಡ ಅಂತ. ಅಲ್ಲೂ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಿಲ್ಲ ಸರ್. ಪದೇ ಪದೇ ಮನೆಗೆ ಬರ್ತಾರೆ, ಜಗಳ ಮಾಡ್ತಾರೆ. ಒಂದ್ ನಿಮಿಷ. ಪದೇ ಬಂದು ಜಗಳ ಮಾಡ್ತಾರೆ, ಗಲಾಟೆ ಮಾಡ್ತಾರೆ ಅಂದ್ರಲ್ಲ, ಅದ್ರ ವಿವರ ಹೇಳ್ಬೋದಾ? ಹೇಳ್ತೀನಿ ಸರ್. ಸೂರ್ಯ ಅವ್ರ ಮನೆಗೆ ಬಂದಿದ್ರು.
ನಮ್ಮ ತಾಯಿ ಜೊತೆ ಮಾತಾಡ್ಬೇಕು ಅಂದ್ರು. ನನಗೆ ಗೊತ್ತಿತ್ತು ಸರ್, ಅವ್ರೇನಾದ್ರು ನಮ್ಮ ತಾಯಿ ಜೊತೆ ಮಾತಾಡಿದ್ರೆ ಅವ್ರ ಮನ್ಸಿಗೆ ನೋವು ಉಂಟು ಮಾಡ್ತಾರೆ, ನಮ್ಮಮ್ಮ ಅಳುವಾಗ ಮಾಡ್ತಾರೆ ಅಂತ. ನಾನು ಅವಕಾಶ ಕೊಡ್ಲಿಲ್ಲ ಸರ್. ಆದ್ರೂ ಬಲವಂತವಾಗಿ ನಮ್ಮ ತಾಯಿ ಜೊತೆ ಮಾತಾಡ್ಬೋದು. ಅವ್ರು ಏನ್ ಮಾತಾಡೋದು ಅದ್ರ ಬಗ್ಗೆ ಹೇಳ್ಬೋದಾ? ಅದೇನೋ ನಾನು ಕೇಳಿಸ್ಕೊಂಡಿಲ್ಲ ಸರ್. ಆದ್ರೆ ನನಗೆ ನೋವು ಉಂಟು ಮಾಡಿದ್ದೇನು ಅಂದ್ರೆ ಮಾತಿನ ಮಧ್ಯೆ ಸೂರ್ಯ ಅವರು ಹೊಟ್ಟೋದ್ರು ಸರ್. ಅದಾದ್ಮೇಲೆ ನಮ್ಮಮ್ಮ ತುಂಬಾ ಬೇಜಾರಾದ್ರು ಸರ್. ಇಡೀ ರಾತ್ರಿ ಕಣ್ಣೀರ್ ಹಾಕಿದ್ರು. ಅಂದ್ರೆ ಮನಸ್ಸಿಗೆ ನೋವಾಗ ಹಾಗೆ ಮಾತಾಡಿರ್ತಾರೆ. 100% ಸರ್. ನಮ್ಮಮ್ಮನ ಮನ್ಸಿಗೆ ನೋವು ಮಾಡೋದೇ ಅವ್ರ ಉದ್ದೇಶ. ಅಲ್ಲ, ನೀವು ಅವ್ರ ಸಹವಾಸನೆ ಬೇಡ ಅಂತ ದೂರ ಬಂದಿದ್ರು, ಅವರು ಮತ್ತೆ ಮತ್ತೆ ನಿಮ್ಮ ಮನೆಗೆ ಯಾಕೆ ಬರ್ತಿದ್ರು? ನಮ್ಮಮ್ಮನಿಗೆ ನೋವು ಕೊಡಕ್ಕೆ ಸ್ಯಾಡಿಸ್ಟ್ ಸರ್ ಆ ಸೂರ್ಯ. ಈ ವ್ಯಕ್ತಿ ಸಹವಾಸನೆ ಬೇಡ ಅಂತ ದೂರ ಹೋದ ಆರ್ತಿ ಅವ್ರನ್ನ ಪದೇ ಪದೇ ಭೇಟಿ ಮಾಡ್ತಾರೆ, ಬಲವಂತವಾಗಿ ಮಾತಾಡಿಸ್ತಾರೆ, ನೋವುಂಟು ಮಾಡ್ತಾರೆ ನಮ್ಮ ex-MLA ಸೂರ್ಯ ಅವರು. ಆರ್ತಿ ಅವ್ರನ್ನ ಡೈವರ್ಸ್ ಮಾಡಿ ಏನ್ ಸಾಧಿಸ್ತಾರೆ, ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಆರ್ತಿಯ ಬಾಳಲ್ಲಿ ಮಬ್ಬಾದ ಸೂರ್ಯ. ಈ ವಿಷಯವಾಗಿ ಹೆಚ್ಚಿನ ಮಾಹಿತಿ ಕೊಡಕ್ಕೆ ನಮ್ಮೊಂದಿಗೆ ಇನ್ನೊಬ್ರು ಅತಿಥಿಗಳಿದ್ದಾರೆ. ಅವ್ರು ಏನ್ ಹೇಳ್ತಾರೆ, ಅವ್ರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಒಂದು ಸಣ್ಣ ಬ್ರೇಕ್. ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಆರ್ತಿಯ ಬಾಳಲ್ಲಿ ಮಬ್ಬಾದ ಸೂರ್ಯ. ಸೂರ್ಯ ಅವರನ್ನ ಮತ್ತೆ ಮತ್ತೆ ಸಂಪರ್ಕಿಸಕ್ಕೆ ನಾವು ಪ್ರಯತ್ನ ಮಾಡ್ತಾನೆ ಇದ್ದೀವಿ. ಅವರ ಅಭಿಪ್ರಾಯ ಏನು, ಅವರ ಸಮರ್ಥನೆ ಏನು ಅಂತ ಕೇಳೋದಕ್ಕೆ. ಅವರು ಯಾವ ಸಮರ್ಥನೆಯನ್ನು ಕೊಡೋ ನೈತಿಕ ಹೊಣೆ ಹೊತ್ತಿಲ್ಲ. ಯಾಕೆಂತಂದ್ರೆ ನಮ್ಮ ಕರೆಗಳನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ಒಂದು ವಿಷಯ ಸ್ಪಷ್ಟವಾಗುತ್ತೆ, ಸೂರ್ಯ ಅವರಿಗೆ ದೊಡ್ಡ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡಲು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಸೂರ್ಯ ಅವರ ಸಂಬಂಧ ಬೆಳೆಸಲು ಹೊರಟಿರೋ ಬೆಂಗಳೂರಿನ ಪ್ರತಿಷ್ಠಿತ ಉದ್ಯಮಿ ಚಿದಂಬರಂ ಅವರು. ನಮಸ್ಕಾರ.